ನನ್ನ ಎಕ್ಸ್ಪ್ಲನೇಷನ್ ನೋಡು, ಅಯ್ಯಯ್ಯೋ ಬೇರೆ ಅಂದೆ ನಾನು. ಮದ್ವೆಗೆ ಹೋಗೋದಕ್ಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ವ್ಲಾಗ್ ಏನಂದರೆ, ಒನ್ ಆಫ್ ಅವರ್ ಫ್ಯಾಮಿಲಿ ಫ್ರೆಂಡ್ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ವಿ ಆಲ್ ಆರ್ ಟ್ರಾವೆಲಿಂಗ್ 60 kilometers from our home along with our Kinu. So let's see how the day goes. ಆನ್ ದ ವೇ ಟು ಹೊಸಕೋಟೆ ಇದೀವಿ. ಇನ್ನೊಂದು 1 hour ಗೆ ರೀಚ್ ಆಗ್ಬಿಡ್ತೀವಿ. ನನ್ನ ಮಗ ನೋಡು ಹೆಂಗ್ ಮಲಗಿದ ನೋಡಿ. ಸೆಟಪ್ ಎಲ್ಲ ಮಾಡಿದ್ವಿ, ಸ್ವಲ್ಪ ಟ್ರೈ ಮಾಡಿದ್ವಿ ಬಿಕಾಸ್ ಇಟ್ಸ್ ಆರ್ ಫಸ್ಟ್ ಟೈಮ್ ಆಲ್ಸೋ. ಕ್ಯೂಟಾಗಿ ಮಲ್ಗವನೆ. ನಾವು ನಿನ್ನೆ ಅವನಿಗಂತ ಒಂದು ಟ್ರಾವೆಲ್ ಫ್ರೀ ಒಂದು ಬಾಸ್ಕೆಟ್ ಥರ ಇಸ್ಕೊಂಡ್ವಿ ಆಯಿತಾ. ವಾಟ್ ಈಸ್ ಇಟ್ ಕಾಲ್ಡ್? ಕ್ರೇಟಾ ಬಾಸ್ಕೆಟಾ ಸಮಥಿಂಗ್. ಓಕೆ, ಸೊ ಸಿ ಇಟ್ಸ್ ಹಿಯರ್. ಇಲ್ಲಿದೆ ಅವನದೇ ಫುಲ್ ಐಟಮ್ಸ್ ಇದೆ. ಇಟ್ಸ್ ಆರ್ ಫಸ್ಟ್ ಟೈಮ್. ಸೊ ನಮಗೆ ಅವನ ಜೊತೆ ಟ್ರಾವೆಲ್ ಮಾಡೋದು ಇಷ್ಟು ದೂರ, ದಟ್ಟು 60+ kilometers. ಸೊ ನಮಗೂ ಗೊತ್ತಿಲ್ಲ ಏನೆಲ್ಲ ಪ್ಯಾಕ್ ಮಾಡಬೇಕು ಅಂತ. ವಿ ಪ್ಯಾಕ್ಡ್ ಫ್ರಮ್ ಹಿಸ್ ವಾಟರ್, ಆಮೇಲೆ ಅವ್ನ ಮ್ಯಾಟ್ಸ್, ಹಿಸ್ ಟಾಯ್ಸ್, ಹಿಸ್ ಬೆಡ್ ಎಲ್ಲ ಒಂದು ಪ್ಯಾಕ್ ಮಾಡಿದ್ದೀರಿ, ಥಿಂಕಿಂಗ್ ದಟ್ ಇಸ್ ಎನಫ್. ನೋಡೋಣ ಇಫ್ ಹಿ ಆಸ್ಕ್ಸ್ ಫಾರ್ ಸಮಥಿಂಗ್ ಎಲ್ಸ್, ಎಸ್ಪೆಷಲಿ ಅಲ್ವಾ. ಇವತ್ತು ಸೂಪರ್ ಹಂಗ್ರಿ. ಬ್ರೇಕ್ಫಾಸ್ಟ್ ಸಹ ಕೊಡಿಸ್ತೀರಾ, ಕರ್ಕೊಂಡು ಹೋಗ್ತಿದ್ದಾರೆ ನನ್ನ. 6 o'clock ರೆಡಿ ಆಗ ಅಂದ್ರೆ 8:30 ರೆಡಿ. ಶಟ್ ಅಪ್. ಅಲಾರ್ಮ್ ಆಫ್ ಮಾಡಿದ್ರು ಇವರೇ. ನಂಗೆ ಫುಲ್ ಕೋಲ್ಡ್. ಇಫ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್, ಇಟ್ಸ್ ನಾಟ್ ದ ಸೇಮ್ ಅಲ್ವಾ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಐಸ್ ಕ್ರೀಮ್ 10:30 ರಾತ್ರಿಯಲ್ಲಿ ತಿಂದ್ರೆ ಹಂಗೆ ಆಗುತ್ತೆ. ಆ್ಯಕ್ಚುಲಿ ನಾವು ಇವಾಗ ಹೋಗ್ತಾ ಇದ್ದೀರಲ್ಲ ಆ ಟೆಂಪಲ್ಗೆ ದೇರ್ ಇಸ್ 2 routes ಆಯಿತಾ. ಒನ್ ಇಸ್ ದ ಶಾರ್ಟರ್ ಒನ್ ಆ್ಯಂಡ್ ಒನ್ ಇಸ್ ದ ಲೆಂತಿಯರ್ ಒನ್ ಥರ. ನಾವು ಆಲ್ರೆಡಿ ಲೇಟ್ 8:30ಗೆಲ್ಲ ಮುಹೂರ್ತಮಲ್ಲಿ, ಬಟ್ ಸ್ಟಿಲ್ ಹಿ ಚೋಸ್ ದ ಲಾಂಗರ್ ರೂಟ್. ಕೇಳಿ ಯಾಕಂತ. ಆ ಕಡೆ ಹೋದ್ರೆ ನನ್ನ ಮಗ ಶಕೀಲ್ ಆಗೋಗ್ತಾನೆ. ರೋಡ್ ಚೆನ್ನಾಗಿಲ್ಲ ಅಂತೆ, ಅವ್ನು ಮಲಗಿದಾನಲ್ಲ, ಸೊ ಪೀಸ್ಫುಲ್ಲಾಗಿ ಬರಬೇಕು ಅಂತ. ನಮಗೂ ಇಷ್ಟು ರೆಸ್ಪೆಕ್ಟ್ ಕೊಡಲ್ಲ. ನೋ ನಾನು ರೆಕಾರ್ಡ್ ಮಾಡುವಾಗಲೇ ರೋಡ್ ಬ್ಯಾಡ್ ಆಗಿದೆ, ಬಟ್ ಇಟ್ ವಾಸ್ ರಿಯಲಿ ನೈಸ್. ಏನ್ ಸ್ಟೇ ಆಡಿ ಚಲೋ. ಕ್ಯೂಟಿ 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 ಕ್ಯೂಟಿ. ವಿ ವೋಕ್ ಅಪ್. ಇವಾಗ ಪೆಟ್ ಮಾಮ್ ಡ್ಯೂಟಿ ಸ್ಟಾರ್ಟ್ಸ್. ಬಾಯ್. ಈಸ್ ಟ್ರೈಂಗ್ ಟು ಕಮ್ ಆ್ಯಂಡ್ ಸಿಟ್ ಹಿಯರ್, ಆದರೆ ಆಗ್ತಾ ಇಲ್ಲ ಅವನಿಗೆ. ನಿನ್ನನ್ನೇ ತೋರಿಸ್ಬೇಕಾ, ರೋಡನ್ನು ತೋರಿಸ್ಬಾರ್ದಾ? ನೋಡಪ್ಪ ಸ್ಮೈಲ್. ಎಸ್ಟರ್ಡೇಸ್ ವ್ಲಾಗಲ್ಲಿ ಹೇಳಿರ್ತೀನಲ್ಲ, ಅವನ ಹತ್ರ ಒಂದು ಫೇವ್ರೆಟ್ ಟಾಯ್ ಇದೆ, ಅದನ್ನ ಇಟ್ಕೊಂಡು ಮಲಗಿದ್ದಾನೆ ನೋಡಿ. ಕ್ಯೂಟ್ ಅಲ್ಲ? ಹಿಂಗೆ ಟೆಂಪಲ್ ಅಲ್ಲ ಮೀನು. ಅದು ಆಕ್ಚುಲಿ ಹೆಸರು ಏನು ಇದೆ, ಮಾರ್ಕಂಡೇಶ್ವರ ಟೆಂಪಲ್. ಮಾರ್ಕಂಡೇಶ್ವರ ಟೆಂಪಲ್. ಅದು ಶಾರ್ಟ್ ರೂಟ್ ಆಗಿರಲ್ವಾ? ಕಾರ್ ಹೋಗುತ್ತಾ ಇಲ್ಲ ಗೊತ್ತಿರಲ್ಲ. ನೀನು ಬಂದಿದ್ಯಾ ಇಲ್ಲಿ? ಇದೇ ಫಸ್ಟ್ ಟೈಮ್ ನಾನು ಬರ್ತಾರೆ. ನಾನು ಫಸ್ಟ್ ಟೈಮ್, ಬಟ್ ಐ ಲೈಕ್ ದ ಸೀನರಿ. ಗೊತ್ತಾ, ಬೋತ್ ದ ಸೈಡ್ಸ್ ಗ್ರೀನರಿ, ಟೈನಿ ಟೈನಿ ಹೌಸಸ್. ಅವ್ರ ಮನೇಲೆಲ್ಲ ಕೌ, ಟ್ರ್ಯಾಕ್ಟರ್ ಎಲ್ಲ ಇದೆ. ವಾಟ್ ಇಸ್ ದಿಸ್ ಏರಿಯಾ ನೇಮ್? ಒಕ್ಲೇರಿ. ಒಕ್ಲೇರಿ. ಒಂದು ಸರ್ಪ್ರೈಸ್ ಇದೆ ಗೊತ್ತಾ, ವೇಟ್ ಐ ಶೋ ಯು. ವಿ ಬಾಟ್ ಕೀನು ಆಲ್ಸೋ ಒಂದು ಮುಹೂರ್ತಂ ಬಟ್ಟೆ. ಇವರೇ ಸೆಲೆಕ್ಟ್ ಮಾಡಿದ್ದು. ನಮಗೆ ಟ್ವಿನ್ನಿಂಗ್. ಸಿ ಏ ಇದು ನೀಡಿ. Some tissues. Just getting ready even before we reach the venue. ನನ್ನ ಬಾಯ್ ಫ್ರೆಶ್ ಆಗ್ತದೆ. Now is the time for new dress. ಅದನ್ನ ಕ್ಲೀನ್ ಆಗಿ ಫುಲ್ Done. Sure. No biting, okay? ನಮ್ಮ ಮಗು ಔಟ್ಫಿಟ್ ನೋಡಿ. ಬಾಬ್ ಅಂತೆ. ಕ್ಲೀನ್ ಅಪ್.
ನಾನು ಹಿಂಗೆಲ್ಲ ರೆಡಿ ಆಗಿಲ್ಲ. ಎಲ್ಲ ದೂರ ಬಂದಿರೋ ತರ ಇದೆಯಲ್ಲ ಮದ್ವೆಗೆ. ಎಲ್ಲ ದೂರ ನಿಜವಾಗ್ಲೂ ದೂರನೇ ಬಂದಿದೆ. 120 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್ ಅಲ್ವಾ? ನೋಡಿ ಹಿಂಗ್ ನಡ್ಕೊಂಡು ಹೋದ್ರೆ ಮೆಟ್ಲಿಂದ ನಡ್ಕೊಂಡು ಹೋಗ್ಬೋದು. ಈ ಕಡೆಯಿಂದ ರೋಡ್ ಇದೆ. ಟು ದ ಟೆಂಪಲ್ ಡೈರೆಕ್ಟ್ಲಿ ಅಲ್ವಾ? ಇಲ್ಲೇ ಬಿಡ್ತೀನಿ. ತಲೆ ಹುಷಾರಲ್ಲ. ಓಕೆ, ಸೊ ಇವಾಗ ಮ್ಯಾರೇಜ್ ಮುಗೀತು. ಐ ಥಿಂಕ್ ಹಿ ಇಸ್ ಅ ಲಿಟಲ್ ಇರಿಟೇಟೆಡ್ ವಿತ್ ದ ಡ್ರೆಸ್. ತೆಗೆದು ಬಿಡೋಣ. ಸ್ವಲ್ಪ ವಿಡಿಯೋ ತೆಗಿಯೋಣ ಅಂತ ಕಾರ್ ನಿಲ್ಸಿದೀವಿ. ಹಿ ಇಸ್ ಆಲ್ಸೋ ರೆಡಿ ಫಾರ್ ದ ವಿಡಿಯೋ. ಥ್ಯಾಂಕ್ ಯು. ನೋಡಿ ಅವ್ನಿಗೆ ಸೆಟಪ್ ಎಲ್ಲ. ಹೀರೋ ಬಂದಿದ್ದಾನೆ ಇಲ್ಲಿ. ಸೀನಿಕ್ ಡ್ರೈವ್ ಬೇರೆ ಅವನಿಗೆ ಅಲ್ಲ ಮೀನು. ಇದು ಹೌದು, ಫಸ್ಟ್ ಸೀನಿಕ್ ಡ್ರೈವ್. ಘಾಟ್ ಸೆಷನ್ ಎಲ್ಲ ಸರ್ವೈವ್ ಮಾಡಿದ್ದಾನೆ. ಪಪ್ಪನು ಮಗ ಇಬ್ರು ಓಡಾಡೋದು. ನಾನು ನಿನ್ನ ಎಲ್ಲ ಕಡೆ ಸುತ್ತಾಡ್ಸ್ಬಿಟ್ಟಿದ್ದೀನಲ್ಲ. ಸೊ ಹಂಗೆಲ್ಲ ಇಲ್ಲ. ನಾನು ಕರ್ಕೊಂಡ್ ಬರ್ತಾರೆ, ಏನು ಬ್ಯಾಕ್ ಸೀಟ್ ಬಿಸಾಕ್ತಾರೆ ಅಷ್ಟೇ. ಯಾವ ಸ್ಟೆಪ್ಸ್? ಅದೇ ಎಂಟ್ರಿ ಅಲ್ಲಿ ತೋರಿಸಿದ್ನಲ್ಲ. ಓಕೆ ಓಕೆ, ವೇಟ್ ಐ ಶೋ ಯು. ಅವರಿಬ್ರು ಎಷ್ಟು ಆರಾಮಾಗಿ ಕೂತಿದ್ದಾರೆ ಅಂದ್ರೆ, ಅವ್ನು ಬಂದಿದ್ದ ದಿನದಿಂದ ನಾನು ಫುಲ್ ಬ್ಯಾಕ್ ಸೀಟೆ. ಫ್ರಂಟ್ ಸೀಟ್ ಟ್ರಾವೆಲ್ ಏನ್ ಪ್ರಿನ್ಸಸ್ ಅದು ಪ್ಯಾಸೆಂಜರ್ ಪ್ರಿನ್ಸಸ್ ಎಲ್ಲ ಯಾವುದೂ ಇಲ್ಲ. ಆಲ್ಮೋಸ್ಟ್ ಹೋಮ್ ಬಟ್ ಸೂಪರ್ ಹಂಗ್ರಿ. ಸೊ ವಿ ಬಾಟ್ ದಿ OG of with one time. We just reached home and ta-da! We bought this for lunch. Let's open and see what and all we have. Okay na? Beda Minu! Under the boughs where the shadows play, the wind. ಓಕೆ, ಮ್ಯಾರೇಜ್ ಮುಗೀತು, ಫೋಟೋ ಶೂಟ್ ಮುಗೀತು. ಆ್ಯಂಡ್ ಇವನಿಗೂ ಇನ್ನೂ ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ನಾವು ಇಟ್ಸ್ ಇಸ್ ಲಂಚ್ ಟೈಮ್. ಬಟ್ ಟೈಮ್ ಆಯಿತು, ಸೊ ವಿ ಆರ್ ಲಿವಿಂಗ್ ಹೋಮ್ ಡೈರೆಕ್ಟ್ಲಿ. ಆಮೇಲೆ ಅವ್ನು ತಿನ್ನಿಸ್ಬಿಟ್ಟು ನಾವು ಸ್ವಲ್ಪ ರೆಸ್ಟ್ ತೊಗೊತೀವಿ. ಓಕೆ, ದಟ್ಸ್ ಆಲ್ ಫಾರ್ ದ ವ್ಲಾಗ್. ಬಾಯ್ ಬಾಯ್. ಬಾಯ್.